ಆತ್ಮೀಯ ದೇವಶನರೇ, ನಸರೆತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ನಾನು ಶುಭಾಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಇನ್ನೂ ಉನ್ನತವಾಗಿ ಬಲಪಡಿಸಲಿ. ಪ್ರತಿದಿನದ ನಿಮ್ಮ ಪ್ರಯಾಣಗಳಲ್ಲಿ ದೇವಾದಿ ದೇವನು ಜೊತೆಗಾರನಾಗಿರಲಿ. ಕ್ಷಣ ಕ್ಷಣಕ್ಕೂ ಸಹ ಆತನೇ ಆಧಾರವಾಗಿದ್ದು ನಿಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರತಿದಿನವೂ ಸದಾ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಪ್ರತಿ ತಿಂಗಳು 2ನೇ ಶನಿವಾರ ಭಾನುವಾರ ನಡೆಯುವಂಥ ಕೂಟಗಳಿಗಾಗಿ ಇವತ್ತಿನಿಂದಲೇ ಪ್ರಾರ್ಥನೆ ಮಾಡಿರಿ. ಕಳೆದ ಆಗಸ್ಟ್ 15, 16, 17ನೇ ತಾರೀಕಿನಂದು ನಡೆದಂಥ ಕಾಬೋದು ಜೀವನ ಕೂಟದಲ್ಲಿ ರಾಜಾದಿರಾಜನು ತನ್ನ ಮಹಿಮೆಯನ್ನು ತನ್ನ ಪರಲೋಕದ ಪ್ರಸನ್ನತೆಯೊಡನೆ ಇಳಿದು ಬಂದು ನಮ್ಮೆಲ್ಲರನ್ನು ಬಲಪಡಿಸಿದನು. ಅನೇಕ ಜನರು ಅನೇಕ ಪ್ರಾಂತದಿಂದ ಬಂದು ದೇವರ ಆಶೀರ್ವಾದವನ್ನು ಹೊಂದಿದರು. ಅನೇಕರು ಮತ್ತೆ ಈ ಕೂಟಗಳನ್ನು ನಡೆಸಿರಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಸಂತೋಷವಾಗಿ ಒತ್ತಾಯಪಡಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವಜನರೇ, ನಿಮಗಾಗಿಯೇ, ನಿಮ್ಮ ಉಜ್ಜೀವನಕ್ಕಾಗಿಯೇ, ನಿಮ್ಮ ಆತ್ಮಿಕತೆ ಆಶೀರ್ವಾದಕ್ಕಾಗಿಯೇ ನಾವು ಈ ಸೇವೆಯಲ್ಲಿ ಪ್ರತಿದಿನವೂ ಸದಾ ನಿಮ್ಮೊಟ್ಟಿಗೆ ನಾವು ಇರುವಂಥವರಾಗಿದ್ದೇವೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರತಿದಿನವೂ ಈ ಕೂಟಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ. ವಿಶೇಷವಾಗಿ ಇದುವರೆಗೆ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಉದಯ ಕಾಲದಲ್ಲಿ ದೇವರ ವಾಗ್ದಾನ, ದೇವರ ಸಂದೇಶಗಳು ಮೊದಲು ನಿಮಗೆ ಬರುವಂಥದ್ದಾಗಿದೆ. ಮತ್ತು ಈ ಸಂದೇಶಗಳನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತೊಂದು ದಿವ್ಯವಾದಂಥ ಸಂದೇಶವನ್ನು ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಹೊತ್ತು ತರ್ತಾ ಇದ್ದಾನೆ. ಸಂದೇಶ ಮುಗಿಯುವ ತನಕ ಸ್ಕಿಪ್ ಮಾಡಿದ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ಸಾವಧಾನದಿಂದ ಕೇಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬಹಳ ಜನರ ಪ್ರಶ್ನೆ ಏನೆಂದರೆ, ಬರೀ ಉದಯ ಕಾಲದಲ್ಲೇ ಮಾಡಿದಂಥ ಪ್ರಾರ್ಥನೆಯನ್ನು ದೇವರು ಕೇಳ್ತಾರ, ಬೇರೆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೆ ದೇವರು ಕೇಳೋದಿಲ್ಲ ಎಂಬುದಾಗಿ ಅನೇಕರು ಹೇಳುವುದುಂಟು. ನಮ್ಮ ದೇವರು ಯಾವಾಗ ಪ್ರಾರ್ಥನೆ ಮಾಡಿದರೂ ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಾನೆ. ಯಾಕೆಂದರೆ ಆತನು ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾನೆ. ಆದರೆ ಬಹು ಪ್ರಾಮುಖ್ಯವಾದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಉದಯ ಕಾಲದ ಪ್ರಾರ್ಥನೆಯನ್ನು ಆತನು ಅಂಗೀಕಾರ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಉದಯ ಕಾಲದ ಪ್ರಾರ್ಥನೆಯನ್ನು ಆತನು ಘನಪಡಿಸುವಷ್ಟರ ಮಟ್ಟಿಗೆ, ಉದಯ ಕಾಲದ ಪ್ರಾರ್ಥನೆಯಲ್ಲಿ ಆತನು ಘನ ಹೊಂದುವುದರಷ್ಟು ಮಟ್ಟಿಗೆ ಬೇರೆ ಸಮಯಗಳಲ್ಲಿ ಮಾಡುವಂಥ ಪ್ರಾರ್ಥನೆಗಳು ಅಷ್ಟು ಘನವಾಗಿರೋದಿಲ್ಲ ಎಂಬುದಾಗಿ ನಾನಾದರೂ ಹೇಳುತ್ತೇನೆ. ಉದಾಹರಣೆಗೆ, ನಾವು 7ರಿಂದ 9 ಗಂಟೆ ತನಕ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನಬೇಕು. 12ರಿಂದ 2 ಗಂಟೆ ಒಳಗೆ ಊಟ ಮಾಡಬೇಕು. ಇದು ರೈಟ್ ಟೈಮ್. ಒಂದು ವೇಳೆ 6ರಿಂದ 8 ಗಂಟೆ ಒಳಗಡೆ ಊಟ ಮಾಡಿದರೆ ನಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ. ಒಂದು ವೇಳೆ ನಾವು ಯಾವಾಗ ಬೇಕಾದರೂ ಊಟ ಮಾಡಬಹುದು. ಕೆಲವರು ಹೇಳ್ತಾರೆ, ನನಗೆ ಆವಾಗ ಟೈಮ್ ಇರಲ್ಲ, ನಾನು 11 ಗಂಟೆಗೆ ಊಟ ಮಾಡ್ತೀನಿ, ನಾನು ಮಧ್ಯಾಹ್ನ 4 ಗಂಟೆಗೆ ಊಟ ಮಾಡ್ತೀನಿ, ರಾತ್ರಿ 12 ಗಂಟೆಗೆ ನಾನು ಊಟ ಮಾಡ್ತೀನಿ. ಊಟ ಮಾಡಬಾರ್ದು ಎಂಬುದಾಗಿ ನಾನು ಹೇಳೋದಿಲ್ಲ. ಊಟ ಮಾಡಬಹುದು. ಆದರೆ ಉದಯ ಕಾಲದಲ್ಲಿ 7ರಿಂದ 9, 12ರಿಂದ 2 ಮತ್ತು ಸಂಜೆ ವೇಳೆಯಲ್ಲಿ 6ರಿಂದ 8 ಗಂಟೆ ತನಕ ಮಾಡುವಂಥ ಆ ಆಹಾರ ಕ್ರಮ ಇದೆಯಲ್ಲ, ನಮ್ಮ ಆರೋಗ್ಯ ಸದೃಢವಾಗಿರುವ ಹಾಗೆ ಮಾಡುತ್ತದೆ. ಪರಿಪೂರ್ಣವಾದಂಥ ಆರೋಗ್ಯದಲ್ಲಿ ನಮಗೆ ಯಾವ ರೀತಿಯಾಗಿ ಡೈಜೆಷನ್ಸ್ ಆಗಬೇಕು ಅದು ನಡೆಸುವ ಹಾಗೆ ಅದು ಮಾಡುತ್ತದೆ. ಆದರೆ ಸಮಯ ಬಿಟ್ಟು ಸಮಯದಲ್ಲಿ ನಾವು ಊಟ ಮಾಡುವಾಗ ನಮ್ಮ ಹೊಟ್ಟೆ ಅಜೀರ್ಣದಿಂದ ತುಂಬುತ್ತದೆ, ಗ್ಯಾಸ್ಟ್ರಿಕ್ ತುಂಬಿಕೊಳ್ತದೆ, ಮಧ್ಯಪ್ರದೇಶ ಗೋಪುರದ ಹಾಗೆ ಮುಂದೆ ಬರ್ತದೆ. ದೇವರೇ ಒಂದು ಸೃಷ್ಟಿ ಮಾಡಿರುವುದಾದರೆ ನಾವೇ ಒಂದು ಥರ ವಿಕಾರವಾಗಿ ಕಾಣೋದಕ್ಕೆ ಪ್ರಾರಂಭ ಮಾಡ್ತೇವೆ. ಆ ನೋವು ಈ ನೋವು ಎಲ್ಲ ಪ್ರಾರಂಭವಾಗ್ತವೆ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ನಿಜವಾಗ್ಲೂ ರೈಟ್ ಟೈಮ್ನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆ ರೈಟ್ ಟೈಮ್ ಯಾವುದು ಅಂದರೆ ಉದಯ ಕಾಲದ ಪ್ರಾರ್ಥನೆ, ಮುಂಜಾನೆಯ ಪ್ರಾರ್ಥನೆ. ಸತ್ಯವೇದದ ಮೂಲಕವಾಗಿ ಇದನ್ನು
ಇನ್ನೂ ವಿಶೇಷವಾದಂಥ ರೀತಿಯಲ್ಲಿ ನಿಮಗೆ ನಾನು ಇವತ್ತು ವಿವರಣೆ ಕೊಡೋದಕ್ಕೆ, ನಾನು ನಿಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡುತ್ತೇನೆ. ಆತ್ಮೀಯ ದೇವಜನರೇ, ಉದಯ ಕಾಲದ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದುದು ಎಂಬುದಾಗಿ ಸತ್ಯವೇದದಲ್ಲಿ ಯೋಬನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದ ತನಕ ನೋಡುವಾಗ ಯೋಬನಿಗೆ ಕೆಲವು ಪ್ರಶ್ನೆಗಳನ್ನು ದೇವರು ಕೇಳುತ್ತಾನೆ. ಏನು ಆ ಪ್ರಶ್ನೆಗಳು? ಕೇಳಿಸಿಕೊಳ್ಳುವಂತರಾಗೋಣ. ನಾನು ಲೋಕಕ್ಕೆ ಅಂದರೆ ಈ ಭೂಮಿಗೆ ಅಸ್ಥಿವಾರವನ್ನು ಹಾಕುವಾಗ ನೀನು ಎಲ್ಲಿದ್ಯಪ್ಪ? ನೀನು ಜ್ಞಾನಿಯಾಗಿದ್ದರೆ ಹೇಳು, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆಯ ನಕ್ಷತ್ರಗಳು. ನೋಡಿ, ಮುಂಜಾನೆಯ ನಕ್ಷತ್ರಗಳು ಉತ್ಸಾಹದಿಂದ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣಪಾದಗಳು. ನೋಡಿ, ಭೂಲೋಕ ಅದರ ಸುಣ್ಣಪಾದಗಳು ಎಲ್ಲಿ ನೆಲೆಗೊಂಡವು? ಇಲ್ಲಿ 4 ಸಂಗತಿಗಳನ್ನು ನಾವು ನೋಡುತ್ತೇವೆ. ಮುಂಜಾನೆಯ ನಕ್ಷತ್ರಗಳು ಏನು ಮಾಡ್ತಾ ಇದ್ವು ಅಂತೆ? ಒಟ್ಟಾಗಿ ಎಂಥ ಧ್ವನಿ? ಉತ್ಸಾಹದ ಧ್ವನಿಯನ್ನು ಮಾಡ್ತಾ ಇದ್ವು. ಎಲ್ಲ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡ್ತಾ ಇದ್ರು. ಇರಲು ಭೂಲೋಕದ ಸುಣ್ಣಪಾದಗಳು. ಭೂಲೋಕಕ್ಕೆ ನಾನು ಅಸ್ಥಿವಾರವನ್ನು ಹಾಕಿದೆ, ಆಗ ನೀನು ಎಲ್ಲಿ ಇದ್ದೀಯಂತ. ಆತ್ಮೀಯ ದೇವಜನರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಕರ್ತನು ಈ ವಾಕ್ಯವನ್ನು ನಮಗೆ ವಿವರಣೆ ಮಾಡಲಿಕ್ಕೆ ಹೋಗಲಿಕ್ಕಿದ್ದಾನೆ. ಈ ಭೂಲೋಕವನ್ನು ದೇವರು ಸ್ಥಾಪನೆ ಮಾಡಿದಾಗ ಆಕಾಶದಲ್ಲಿ ಉದಯ ನಕ್ಷತ್ರ ಮತ್ತು ದೇವ ದೂತರು, ದೇವಕುಮಾರರು ಉತ್ಸಾಹ ಧ್ವನಿ ಮಾಡಿದರಂತೆ. ದೇನಾಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಯಾಕೆ ಉದಯ ಕಾಲದಲ್ಲಿಯೇ ಆ ನಕ್ಷತ್ರಗಳು ದೇವರಿಗೆ ಉತ್ಸಾಹ ಧ್ವನಿ ಮಾಡಿದವು ಅಂದರೆ, ಆ ಸಂದರ್ಭದಲ್ಲಿಯೇ ಭೂಲೋಕಕ್ಕೆ ದೇವರು ಅಸ್ಥಿವಾರವನ್ನು ಹಾಕಿದನು ಎಂಬುದಾಗಿ. ಈ ಉದಯ ಕಾಲದ ನಕ್ಷತ್ರಕ್ಕೆ ಇಂಗ್ಲೀಷ್ನಲ್ಲಿ ಮಾರ್ನಿಂಗ್ ಸ್ಟಾರ್ ಎಂಬುದಾಗಿ ಕರೆಯುತ್ತೇವೆ. ಅನೇಕ ನಕ್ಷತ್ರಗಳು ಸುತ್ತುವರಿದಿರ್ತದೆ, ಆದರೆ ಈ ನಕ್ಷತ್ರ ಮಾತ್ರ ಬಹು ಪ್ರಕಾಶವುಳ್ಳದಾಗಿರ್ತದೆ. ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು 1 ಗಂಟೆಗೆ ಮುಂಚೆನೇ ಈ ನಕ್ಷತ್ರವನ್ನು ನೀವು ನೋಡ್ಬೋದು. ಅತ್ಯುನ್ನತವಾದಂಥ ಪ್ರಕಾಶದಿಂದ ಇದು ಮಿನುಗುತ್ತಾ ಇರ್ತದೆ ಉದಯ ಕಾಲದಲ್ಲಿ. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವರ ಮಕ್ಕಳೇ, ನನ್ನನ್ನು ಗಮನಿಸಿರಿ. ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ, ಹಕ್ಕಿಗಳ ಕಲರವ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಪರಲೋಕದ ಆ ದೇವರ ಸಾನ್ನಿಧ್ಯಾನದಲ್ಲಿ ಮೊಟ್ಟ ಮೊದಲು ರಾಗಗಳನ್ನು ಹಾಡಿದಂಥದ್ದು ಈ ಭೂಮಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮೊದಲೇ ತನ್ನ ಕಾರ್ಯವನ್ನು, ತನ್ನ ಸ್ತುತಿ ಪ್ರಾರ್ಥನೆಯನ್ನು ಪ್ರಾರಂಭಿಸಿದ್ದು ಯಾರು ಗೊತ್ತಾ? ಈ ಮಾರ್ನಿಂಗ್ ಸ್ಟಾರೇ ಮತ್ತು ದೇವಕುಮಾರರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವರು ಆರಾಧಿಸಿದಾಗ, ಇವರು ಉತ್ಸಾಹ ಧ್ವನಿ ಮಾಡಿದಾಗ ಭೂಮಿಗೆ ದೇವರು ಅಸ್ಥಿವಾರವನ್ನು ಹಾಕಿದನು. ಉದಯ ಕಾಲ ಸೂರ್ಯಾಸ್ತಮವಾಗೋದಕ್ಕಿಂತ ಮುಂಚೆ ಯಾರು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರೇ ದೇವಕುಮಾರರು, ಅವರೇ ಮಾರ್ನಿಂಗ್ ಸ್ಟಾರ್ಗಳು. ಅವರು ಯಾವಾಗಲೂ ಪ್ರಕಾಶಿಸುತ್ತಾ ಇರ್ತಾರೆ. ದೇವರ ಮಕ್ಕಳು ಯಾವಾಗಲೂ ಉತ್ಸಾಹ ಧ್ವನಿಯಲ್ಲಿ ಇರ್ತಾರೆ. ನಿಮ್ಮ ಬದುಕಿನಲ್ಲಿ ಉದಯ ಕಾಲದ ಪ್ರಾರ್ಥನೆಯ ಬಗ್ಗೆ ಬಹಳ ನೆಗ್ಲೆಕ್ಟ್ ಮಾಡ್ತಿರೋದಾದರೆ ಇವತ್ತು ನೀವು ತಿಳಿದುಕೊಳ್ಳಬೇಕೇನು ಗೊತ್ತಾ? ಇವತ್ತಿನಿಂದ ಉದಯ ಕಾಲದ ಪ್ರಾರ್ಥನೆಯನ್ನು
ನೀವು ಸಂತೋಷಕರವಾಗಿ ನೀವು ಪ್ರಾರ್ಥಿಸಿ ದೇವರ ಸನ್ನಿಧಾನದಲ್ಲಿ ನಿಮಗಿರುವಂಥ ಪ್ರತಿಯೊಂದು ಅಗತ್ಯತೆಗಳನ್ನು, ಪ್ರತಿಯೊಂದು ಕಾರ್ಯಗಳನ್ನು, ಪ್ರತಿಯೊಂದು ಪ್ರಯಾಣವನ್ನು, ಪ್ರತಿಯೊಂದು ವಿಷಯಗಳನ್ನು ದೇವರ ಸನ್ನಿಧಾನದಲ್ಲಿ ನೀನು ಒಪ್ಪಿಸಿಕೊಟ್ಟು ನಿನ್ನ ಮನೆ ಬಾಗಿಲನ್ನು ದಾಟಿ ನಿನ್ನ ದಿನವನ್ನು ನೀನು ನಿನ್ನ ವ್ಯವಸಾಯಕ್ಕಾಗಲಿ, ನಿನ್ನ ಉದ್ಯೋಗಕ್ಕಾಗಲಿ, ನಿನ್ನ ವಿದ್ಯಾಭ್ಯಾಸಕ್ಕಾಗಲಿ, ನಿನಗೆ ಪ್ರಯಾಣದಲ್ಲಿ ಎಲ್ಲಿ ಹೋಗಬೇಕು ಅಲ್ಲಿ ಹೋಗುವುದಾದರೆ ಆ ದಿನವೆಲ್ಲ ನಿನಗೆ ಉತ್ಸಾಹನೇ, ಜಯಧ್ವನಿನೇ, ತಡೆಗಳೇ ಇರೋದಿಲ್ಲ. ಎಲ್ಲ ಬಂಧನಗಳನ್ನು ಆಲ್ರೆಡಿ ಉದಯ ಕಾಲದ ಪ್ರಾರ್ಥನೆ ಮಾಡುವಾಗಲೇ ದೇವರು ಒಡೆದಿರ್ತಾನೆ, ದೇವರು ಒಡೆದು ಹೋಗ್ಬಿಡ್ತಾನೆ. ದಿನಕ್ಕೆ ಸ್ತೋತ್ರವಾಗಲಿ. ಹಗಲೆಲ್ಲ ಆ ಉದಯ ಕಾಲದ ಪ್ರಾರ್ಥನೆಯ ಬಲ ಇದೆಯಲ್ಲ, ದಿನಕ್ಕೆ ಸ್ತೋತ್ರವಾಗಲಿ ನಿನ್ನನ್ನು ಬಲಪಡಿಸುತ್ತಲೇ ಇರ್ತದೆ. ಒಬ್ಬ ಭಕ್ತನು ಹೀಗೆ ಬರೀತಾನೆ, ಉದಯ ಕಾಲದಲ್ಲಿ ನಿನ್ನ ಚಿಕ್ಕ ಕೋಣೆಯಲ್ಲಿ ನೀನು ಮಾಡಿದಂಥ ಪ್ರಾರ್ಥನೆ ಆ ದಿನವೆಲ್ಲ ನಿನಗೆ ಜಯವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಇದು ಅನುಭವದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ ನೀವು ತರಬೇಕಾದರೆ ಪ್ರೀತಿಯುಳ್ಳ ದೇವರೇ, ನಿಮ್ಮ ಬದುಕನ್ನು ಉದಯ ಕಾಲದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನೀನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ ನಿನ್ನ ಕುಟುಂಬದಲ್ಲಿ ಉತ್ಸಾಹದ ಧ್ವನಿ, ನಿನ್ನ ಮಕ್ಕಳಲ್ಲಿ ಉತ್ಸಾಹದ ಧ್ವನಿ, ನಿನ್ನ ಎಲ್ಲ ಪ್ರಯತ್ನಗಳಲ್ಲಿ ದೇವರು ಉತ್ಸಾಹದ ಧ್ವನಿಯನ್ನು ಕೊಡುವಂಥವನಾಗಿದ್ದಾನೆ. ಈ ಭೂಮಿಯನ್ನು ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ದೇವಾದಿ ದೇವನು ಈ ಭೂಮಿಯನ್ನು ಸೃಷ್ಟಿ ಮಾಡಿದ ನಂತರ ಅದು ಸ್ಥಿರವಾಗಿರುತ್ತದೆ ಎಂಬುದಾಗಿ ಸಮುವೇಲನ ಪ್ರವಾದನೆ ಗ್ರಂಥ, ಕೀರ್ತನೆ ಗ್ರಂಥದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕೀರ್ತನೆ ಗ್ರಂಥದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರೀತಿಯುಳ್ಳ ದೇವರೇ, ನಿಜವಾಗ್ಲೂ ಸದಾ ಕರ್ತನ ಸನ್ನಿಧಾನದಲ್ಲಿ ಈ ಭೂಮಿಗೆ ಅಸ್ಥಿವಾರ ಹಾಕಿದಾಗ ಪರಲೋಕದ ನಕ್ಷತ್ರಗಳು, ದೇವಕುಮಾರರು ಉತ್ಸಾಹ ಧ್ವನಿಯನ್ನು ಮಾಡಿದರು. ಉದಾಹರಣೆಯಾಗಿ ಎರಡನ್ನು ಹೇಳಿ ನಾನು ಮುಂದುವರಿತೇನೆ. ದಿನಕ್ಕೆ ಸ್ತೋತ್ರವಾಗಲಿ. ಮುಂಚಾವಿನ ಪ್ರಾರ್ಥನೆ ಅಷ್ಟು ಬಲಿಷ್ಠವಾದದ್ದು. ಯೆಹೋಶುವನನ್ನು ಗಮನಿಸುವಾಗ ಆತನು ಕಾನಾನ ಪ್ರವೇಶ ಮಾಡೋದಕ್ಕಿಂತ ಮೊದಲನೇ ಆತನಿಗೆ ಅಡ್ಡವಾಗಿ ಯೋರ್ಧಾನ್ ಹೊಳೆ ಬರುತ್ತದೆ. ಆ ಯೋರ್ಧಾನ್ ಹೊಳೆಯನ್ನು ಆತನು ದಾಟುವುದಕ್ಕೆ ಆಗದೇ ಇರುವಂಥ ಒಂದು ಪ್ರವಾಹದ ರೀತಿಯಲ್ಲಿ ಅದು ಹರಿದು ಮೃತ ಸಮುದ್ರಕ್ಕೆ, ಸತ್ತ ಸಮುದ್ರಕ್ಕೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರು ಹೇಳ್ತಾರೆ ಏನು ಗೊತ್ತಾ, ಈಗೋ ಯಾಜಕರನ್ನು ನೀನು ಕರೆದುಕೊಂಡು ಮಂಜೂಷದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಆ ಯೋರ್ಧಾನ್ ಹೊಳೆಯಲ್ಲಿ ನೀನು ಮೊದಲು ಯಾಜಕರು ಕಾಲಿಡುವುದಾದರೆ ಅದು ಗೋಡೆಯಾಗಿ ನಿಂತುಕೊಳ್ತದೆ, ನಾನು ಅದರಲ್ಲಿ ಮಾರ್ಗವನ್ನು ತೆರೀತೇನೆ ಎಂಬುದಾಗಿ. ಅದನ್ನು ದಾಟಿದ ನಂತರ ಯೆರಿಕೋ ಗೋಡೆ ಬರ್ತದೆ. ಆ ಯೆರಿಕೋ ಗೋಡೆ ವಿಷಯದಲ್ಲಿ ದೇವರು ಪ್ರವಾದನಯುಕ್ತವಾಗಿ ಹೇಳ್ತಾರೆ. ಮುಂಚಾನೆಯಲ್ಲಿಯೇ ಯೆಹೋಶುವನು ಪ್ರಾರ್ಥನೆ ಮಾಡುವಾಗ ದೇವರು ಆತನಿಗೆ ಹೇಳ್ತಾರೆ, ಆ ಯೆರಿಕೋ ಗೋಡೆಯನ್ನು ಮುಟ್ಟಬೇಡ, ಅದನ್ನು ಹೊಡೆಯೋದಕ್ಕೆ ಹೋಗಬೇಡ್ರಿ, ಅದರ ಸುತ್ತಲೂ 7 ದಿನಗಳ ಕಾಲ 7 ಸಾರಿ 7ನೇ ದಿನದಲ್ಲಿ 7 ಸಾರಿ ಸುತ್ತರಿ ತಂತಾನೆ ಬಿದ್ದು ಹೋಗ್ತದೆ. ಆ ಗೋಡೆ ಹೊಡೆದ ನಂತರ ಅದನ್ನು ದಾಟಿ ಹೋದರು. ಹೌದು ಪ್ರೀತಿಯುಳ್ಳ ದೇವರೇ, ದೇವರ ಮಕ್ಕಳು ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡಿದರೆ ಆನಂದ ಮತ್ತು ಉತ್ಸಾಹದ ಧ್ವನಿಯನ್ನು ದೇವರು ಕೊಡುವಂಥವನಾಗಿದ್ದಾನೆ. ನಾನು ಆಗಲೇ ಹೇಳಿದ ಹಾಗೆ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದ ನಂತರ ಅದು ಸ್ಥಿರವಾಗಿರ್ತದೆ ಎಂಬುದಾಗಿ ಸಮುವೇಲನ ಪ್ರವಾದನೆ ಗ್ರಂಥ, ಕೀರ್ತನೆ ಗ್ರಂಥದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಉದಾಹರಣೆಗೆ ಅದು ಯಾವತ್ತೂ ಸದಾ ಕದಲೋದಿಲ್ಲ, ಕದಲೋದಕ್ಕೆ ಆಗೋದೇ ಇಲ್ಲ. ನಾವು ಗಮನಿಸಬೇಕು ಏನೆಂದರೆ, ಹಿರೋಶಿಮಾ ನಾಗಸಾಕಿಯಲ್ಲಿ ಒಂದು ದೊಡ್ಡ ಅಣುಬಾಂಬನ್ನು ಮೊಟ್ಟ ಮೊದಲು ಭೂಮಿಯಲ್ಲಿ ಹಾಕ್ತಾರೆ. ಹಿರೋಶಿಮಾ ನಾಗಸಾಕಿ ಬಂದು ಭೂಮಿಯಲ್ಲಿ ಇದೆ. ಹಿರೋಶಿಮಾ ನಾಗಸಾಕಿನಲ್ಲಿ ಅವರು ಹಾಕಿದ್ರು ಸದ ಆ ಅಣುಬಾಂಬು ಭೂಮಿ ಮೇಲೆ ಬಿತ್ತು. ಆದರೆ ಭೂಮಿ ಮಾತ್ರ ಕದಲಿ ಹೋಗಲಿಲ್ಲ, ಅದು ಸ್ಥಿರವಾಗಿದೆ. ಇವತ್ತು ನಾವು ಅನೇಕರನ್ನು ನೋಡುತ್ತೇವೆ, ನ್ಯಾಸದವರಾಗಿರ್ಬೋದು, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿರ್ಬೋದು, ದೇವರ ಸನ್ನಿಧಾನದಲ್ಲಿ ಈ ಭೂಮಿಯ ಆಳ, ಎತ್ತರ, ಉದ್ದ, ಅಗಲವನ್ನು ಯಾರು ಅಳಿಯಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಬೈಬಲಲ್ಲಿ ನಾವು ನೋಡಿದೆವು, ಭೂಲೋಕವನ್ನು ದೇವರು ಸೃಷ್ಟಿ ಮಾಡುವಾಗ ಅದನ್ನು ನೂಲಿನಿಂದ ಹಿಡಿದವರು, ಅದನ್ನು ಮೇರೆ ಹಾಕಿದವರು ಯಾರು? ದೇವರೇ. ಅದು ಸ್ಥಿರವಾಗಿದೆ, ಅದು ಕದಲೋದೇ ಇಲ್ಲ. ಕಾರಣ ಇಷ್ಟೇ, ಉದಯ ಕಾಲದಲ್ಲಿ ನಕ್ಷತ್ರ ದೇವಕುಮಾರರು ಆರಾಧನೆ ಮಾಡಿದ್ದರಿಂದ ಈ ಭೂಲೋಕ ಸ್ಥಿರವಾಗಿ ನಿಂತಿದೆ. ಉದಯ ಕಾಲದಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ
ನಿನ್ನ ಬದುಕು ಸದಾ ಸ್ಥಿರವಾಗಿರ್ತದೆ, ನಿನ್ನ ಕುಟುಂಬ ಸ್ಥಿರವಾಗಿರ್ತದೆ. ನಿನ್ನ ಮನೆಯಲ್ಲಿ ಇರುವಂಥ ಯಾವುದೇ ವಿಧವಾದಂಥ ತಡೆಗಳಿರುವುದಾದರೂ ದೇವರು ಅದನ್ನು ಹೊಡೆದು ಹಾಕುತ್ತಾನೆ. ಉದಯ ಕಾಲದಲ್ಲಿ ನೀನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ದೇವರ ಮಗುವೆ, ಯಾವ ವಿಧವಾದಂಥ ತಡೆಗಳು ನಿನ್ನ ಮನೆಯಲ್ಲಿ ಬರದೆ, ಅಲ್ಲೋಲ ಕಲ್ಲೋಲವಾಗದೆ, ನಿನ್ನ ಮನೆಯಲ್ಲಿ ಬೇರೆ ಯಾವುದೇ ವಿಧವಾದಂಥ ತಡೆಗಳು ಉಂಟಾಗದ ರೀತಿಯಲ್ಲಿ ದೇವರು ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ಆತನು ಉತ್ಸಾಹದ ವಿಶೇಷವಾದಂಥ ಸ್ತೋತ್ರವನ್ನು ಕೊಡುವುದರ ಜೊತೆಯಲ್ಲಿ ನಿನ್ನ ಬದುಕನ್ನು ಆತನು ಸ್ಥಿರಗೊಳಿಸುತ್ತಾನೆ. ನಿನ್ನ ಕದಲದ ಹಾಗೆ ನಿನ್ನನ್ನು ಕಾಪಾಡುವುದೇ ಆ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಮೂರನೇ ಒಂದು ಸಂಗತಿ, ದೇವಕ್ಕೆ ಸ್ತೋತ್ರವಾಗಲಿ, ಭೂಮಿ ಜನರಿಗೆ ನಿವಾಸವಾಗಿದೆ ಎಂಬುದಾಗಿ ಬೈಬಲಲ್ಲಿ ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಗಮನಿಸಬೇಕಾದರೆ, ಈ ಭೂಮಿಯನ್ನು ನನ್ನ ಜನರಿಗೆ ನಿವಾಸವನ್ನಾಗಿ ನಾನು ಕೊಟ್ಟಿದ್ದೇನೆ, ನನ್ನ ಸ್ತೋತ್ರವನ್ನು ಪ್ರಚಾರ ಮಾಡಬೇಕೆಂಬುದಾಗಿಯೇ ಇದನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಸ್ವಾಮಿ ಸ್ಪಷ್ಟಪಡಿಸ್ತಾರೆ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಭೂಮಿಯನ್ನು ಬಿಟ್ಟು ಅನೇಕರು ಏನೇನೋ ಯೋಚನೆ ಮಾಡಿದ್ದಾರೆ. ನ್ಯಾಸಾದ ವಿಜ್ಞಾನಿಗಳು, ಪ್ರಪಂಚದಲ್ಲಿರುವಂಥ ಬಲಿಷ್ಠವಾದ ವಿಜ್ಞಾನಿಗಳು, ದೇವಕ್ಕೆ ಸ್ತೋತ್ರವಾಗಲಿ, ಈ ಭೂಮಿ ವಾಸಕ್ಕಾಗಿ ಕೊಟ್ಟಿದ್ದಾರೆ. ಆದರೆ ಅಸ್ಥಿರತೆ ಉಳ್ಳಂಥ ಯಾವುದೇ ವಿಧವಾದಂಥ ವ್ಯವಸ್ಥೆಯಲ್ಲಿರುವಂಥ ಚಂದ್ರಲೋಕಕ್ಕೆ ಹೋಗ್ತಾ ಇದ್ದಾರೆ, ಸೂರ್ಯಲೋಕಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಸೈಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದ ವ್ಯಕ್ತಿ ಸದಾ ಅಲ್ಲಿ ಹೋಗಿ ಬಂದರು, ಇದು ಸುರಕ್ಷಿತವಾದ ಸ್ಥಳ ಅಲ್ಲ ಅಂತ ಬಂದರು. ಇನ್ನೊಬ್ಬರು ಹೇಳ್ತಾ ಇದ್ದರು, ಸೂರ್ಯಮಂಡಲದಲ್ಲಿ ಬೇಕಾದರೆ ನಾನು ಸೈಟನ್ನು ತೆಗೆದುಕೊಳ್ತೇನೆ ಅಂತ. ತೆಗೆದುಕೊಳ್ಳಿ, ಆ ಶಾಖಕ್ಕೆ ಬೂದಿಯಾಗಿ ಭಸ್ಮವಾಗಿ ಬರ್ತೀರಿ. ಇವತ್ತಿನ ದಿನಮಾನಗಳಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದನ್ನು ಭೂಮಿ ಯಾವಾಗಲೂ ಸಹ ಇದು ಜನರಿಗೆ ನಿವಾಸವಾಗುವುದಕ್ಕಾಗಿ, ಇಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬರೂ ಸದಾ ಆತನ ಸ್ತೋತ್ರವನ್ನು ಪ್ರಚಾರ ಮಾಡಬೇಕೆಂಬುದಾಗಿಯೇ ಈ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದರು. ಇವತ್ತಿನ ದಿನಮಾನಗಳಲ್ಲಿ ಆ ನ್ಯಾಸದವರು ಸೂರ್ಯಲೋಕ, ಚಂದ್ರಲೋಕ, ಅಲ್ಲಿ ಇಲ್ಲಿ ಅಷ್ಟು ಹಣ ಖರ್ಚು ಮಾಡೋದರ ಬದಲು ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಈ ಭೂಮಿ ಲೋಕಕ್ಕೆ ಅಸ್ಥಿವಾರ ಹಾಕಿದವನು ಆತನಾಗಿದ್ದಾನೆ. ಆತನ ಶುಭವಾರ್ತೆಗಾಗಿ ಆತನು ಮಾಡಿದಂಥ ಈ ಜನನಿವಾಸವಾಗಿರುವಂಥ ಭೂಮಿಯ ವಿಷಯದಲ್ಲಿ ದೇವರು ಎಷ್ಟೊಂದು ಮಹಿಮೆಯ ಕಾರ್ಯಗಳನ್ನು ನಡೆಸಿದ್ದಾನೆ ಎಂಬುದಾಗಿ ಅನೇಕರಿಗೆ ಪ್ರಕಟಿಸಬಹುದು. ಆದರೆ ಈ ಕಾರ್ಯಗಳು ನಡೀತಾ ಇಲ್ಲ. ಆದರೆ ಬೈಬಲಲ್ಲಿ ನಾವು ನೋಡುವಂಥರಾಗಿದೆ. ದೇವಕ್ಕೆ ಸ್ತೋತ್ರವಾಗಲಿ. ಈ ಸ್ಥಳದಲ್ಲಿ, ಈ ಭೂಮಿಯಲ್ಲಿ ಉದಯ ಕಾಲದಲ್ಲಿ ಯಾರು ಪ್ರಾರ್ಥನೆ ಮಾಡಿ ಹೋಗುತ್ತಾರೋ ಅವರು ವಾಸಿಸುವಂಥ ನಿವಾಸ, ದೇವಕ್ಕೆ ಸ್ತೋತ್ರವಾಗಲಿ, ಆ ನಿವಾಸದಲ್ಲಿ ಸ್ತುತಿ ಮತ್ತು ಸ್ತೋತ್ರಗಳು ಮುಳುಗುತ್ತದೆ. ಸ್ತುತಿ ಸ್ತೋತ್ರ ಇರುವಂಥ ಸಂದರ್ಭದಲ್ಲಿ ಪರಲೋಕ ಆ ಮನೆಯಲ್ಲಿ ಇಳಿದು ಬರುತ್ತದೆ. ಸ್ತುತಿ ಸ್ತೋತ್ರ ಆ ಮನೆಯಲ್ಲಿ ಮೊಳಗುವಾಗ ದೇವಾದಿದೇವನ ಮಹಿಮೆಯಲ್ಲಿ ಆವರಿಸುತ್ತದೆ. ನಿಮ್ಮ ಕುಟುಂಬದ ವಿರುದ್ಧವಾಗಿ ನಿಂತುಕೊಳ್ಳುವ, ನಿಮ್ಮ ವಿರುದ್ಧವಾಗಿ ನಿಂತುಕೊಳ್ಳುವ, ನಿಮ್ಮ ಸಂತತಿಯ ವಿರುದ್ಧವಾಗಿ ನಿಂತುಕೊಳ್ಳುವಂಥ ಎಲ್ಲ ಶತ್ರುಗಳು ಆ ಮನೆಯನ್ನು ಮುಟ್ಟದ ಹಾಗೆ ದೇವರು ತಾನೇ ಕಾಪಾಡುವಂಥವನಾಗಿದ್ದಾನೆ. ನಿಮ್ಮ ಶತ್ರುಗಳನ್ನು ದೇವರು ಮಿತ್ರನಾಗಿ ಮಾರ್ಪಡಿಸುತ್ತಾನೆ. ಉದಾಹರಣೆಗೆ, ಮುಂಚಾನೆಯಲ್ಲಿಯೇ ದೇವಾಕರ್ತನೆ ಸ್ವಾಮಿ, ನಿನಗೆ ನಾನು ಆರಾಧಿಸಿ ನಿನ್ನ ಮುಖವನ್ನೇ, ನಿನ್ನ ಪ್ರಸನ್ನತೆಯನ್ನು ಎದುರು ನೋಡುತ್ತೇನೆ ಎಂಬುದಾಗಿ ಹೇಳಿದಂಥ ದಾವೀದನ ಜೀವಿತವನ್ನು ಗಮನಿಸುವಾಗ ಪ್ರತಿ ಮುಂಚಾನೆ ದೇವರ ಮುಖವನ್ನು ನೋಡ್ತಾ ಇದ್ದನು. ಪ್ರತಿ ಮುಂಚಾನೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆತನ ಬದುಕನ್ನು ನೋಡುವಾಗ ಸೌಲನು ಎಷ್ಟೋ ತಂತ್ರಗಳನ್ನು ಮಾಡಿದನು, ಆದರೆ ಅವನನ್ನು ಮುಟ್ಟಕ್ಕಾಗಲಿಲ್ಲ. ಸ್ವಂತ ಮಕ್ಕಳೇ ಆತನ ವಿರುದ್ಧವಾಗಿ, ಸ್ವಂತ ಶತ್ರುಗಳೇ ಆತನ ವಿರುದ್ಧವಾಗಿ ನಿಂತುಕೊಂಡರು. ಆದರೆ ಪ್ರತಿಯೊಬ್ಬರನ್ನು ದಾವೀದನಿಗೆ ದೇವರು ಮಿತ್ರನಾಗಿ ಮಾರ್ಪಡಿಸಿ ಈ ಭೂಲೋಕದಲ್ಲಿ ಜಯದ ಜೀವಿತವನ್ನು ನಡೆಸುವ ಹಾಗೆ ದೇವರು ಕೃಪೆ ಮಾಡಿದನು. ದೇವರ ಮಗುವೆ, ನೀನು ಪ್ರಾರ್ಥಿಸಿದರೆ ನಿನ್ನ ಗುಡಾರ, ನಿನ್ನ ಕುಟುಂಬ ಅದು ಉತ್ಸಾಹದಿಂದ ತುಂಬಲ್ಪಡ್ತದೆ, ಸ್ತೋತ್ರದಿಂದ ತುಂಬಲ್ಪಡ್ತದೆ, ಮಹಿಮೆಯಿಂದ ತುಂಬಲ್ಪಡ್ತದೆ. ಒಂದು ವೇಳೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ನಿಮ್ಮ ಮಕ್ಕಳ ಮಧ್ಯದಲ್ಲಿ, ನಿಮ್ಮ ಕುಟುಂಬದ ಮಧ್ಯದಲ್ಲಿ ತಡೆಗಳಿರುವುದಾದರೆ ಆ ತಡೆಗಳನ್ನು ದೇವರು ಹೊಡೆದು ಹಾಕುವಂಥವನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಾಲ್ಕನೇದಾಗಿ ನಾವು ಗಮನಿಸಬೇಕಾದಂಥ ಸಂಗತಿ, ಭೂಮಿ
ಫಲಿಸುವಂಥದ್ದಾಗಿದೆ. ಈ ಭೂಮಿನಲ್ಲಿ ನೀವು ಯಾವುದೇ ಭಾಗದಲ್ಲಿ ಒಂದು ಬೀಜ ಬಿತ್ತಿದರೆ ಸಾಕು, ಅದು ಮರವಾಗಿ ಬೆಳೀತದೆ, ಅದು ದೊಡ್ಡ ಫಲವನ್ನು ಕೊಡುತ್ತದೆ. ಬಿತ್ತಿದ್ದು ಒಂದೇ ಬೀಜವಾಗಿರುವುದಾದರೂ ಸಾವಿರಾರು ಬೀಜಗಳನ್ನು, ಸಾವಿರಾರು ಹಣ್ಣುಗಳನ್ನು, ಸಾವಿರಾರು ಪುಷ್ಪಗಳನ್ನು ಅದು ಕೊಡುವಂಥದ್ದಾಗಿದೆ ಯೇಸುವಿನ ನಾಮದಲ್ಲಿ. ಕಾರಣ ಏನು ಗೊತ್ತಾ? ಉದಯ ಕಾಲದಲ್ಲಿ ಉದಯ ನಕ್ಷತ್ರಗಳು, ದೈವಕುಮಾರರು ಪ್ರಾರ್ಥನೆ ಮಾಡಿದರು, ರಾಗಗಳನ್ನು ಹಾಡಿದರು. ಇವತ್ತು ದೇವರ ಸನ್ನಿಧಾನದಲ್ಲಿ ಉದಯ ಕಾಲದ ಪ್ರಾರ್ಥನೆಗೆ ಯಾಕೆ ಅಷ್ಟು ಮಹತ್ವ ಅಂದರೆ, ಉದಯ ಕಾಲದಲ್ಲಿಯೇ ನಾವು ಮಾಡುವಂಥ ಕೆಲಸ, ನಾವು ಮಾಡುವಂಥ ಪ್ರಯತ್ನ, ನಾವು ಮಾಡುವಂಥ ಎಕ್ಸಾಮಿನೇಷನ್ಸ್ಗಳು, ರಿಟರ್ನ್ ಎಕ್ಸಾಮಿನೇಷನ್ಸ್ಗಳು, ನಮ್ಮ ವೈಯಕ್ತಿಕವಾದಂಥ ಎಲ್ಲ ವಿಧವಾದಂಥ ಕಾರ್ಯ, ವ್ಯವಸಾಯ, ಅನೇಕರು ಇವತ್ತು ದೇನಾಕ್ಕೆ ಸ್ತೋತ್ರವಾಗಲಿ ಬೀಜವನ್ನು ಬಿತ್ತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾರೆ, ದೇವರೇ ಇದನ್ನು ಫಲ ಕೊಡಪ್ಪ ಎಂಬುದಾಗಿ. ಆದರೆ ದೇವನಾಕ್ಕೆ ಸ್ತೋತ್ರವಾಗಲಿ, ಭೂಮಿಯನ್ನು ದೇವರು ನಿರ್ಮಾಣ ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಅದು ಇಲ್ಲಿ ವಾಸ ಮಾಡುವಂಥ ಜನರಿಗೆ ಅದು ಫಲವನ್ನು ಕೊಡುವುದಕ್ಕಾಗಿಯೇ, ಫಲಿಸುವುದಕ್ಕಾಗಿಯೇ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಬರುಳಾದ ಕ್ಷಾಮವಾದಂಥ ಅನೇಕ ವಿಧವಾದಂಥ ಇಕ್ಕಟ್ಟಿನ ಮಧ್ಯದಲ್ಲಿ ನೀನು ನಡೀತಾ ಇರುವುದಾದರೆ, ದೇವರ ಸನ್ನಿಧಾನದಲ್ಲಿ ಉದಯ ಕಾಲದಲ್ಲಿ ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಜೀವನ ಫಲಿಸುವ ಹಾಗೆ 30, 60, 100ರಷ್ಟಲ್ಲ, 1000ರಷ್ಟು ನೀನು ಅಭಿವೃದ್ಧಿ ಹೊಂದುವ ಹಾಗೆ ದೇವರು ತಾನೇ ಆಶೀರ್ವದಿಸುವಂಥವನಾಗಿದ್ದಾನೆ. ನಾನು ಆಗಲೇ ಹೇಳ್ತಾ ಇದ್ದೇನೆ, ಉದಯ ಕಾಲದ ನಕ್ಷತ್ರ ಭೂಮಿನಲ್ಲಿ ಸದಾ ಇತ್ತು. ಯಾವುದದು ಉದಯ ಕಾಲದ ನಕ್ಷತ್ರ? ರೆಫರೆನ್ಸ್ ಬಾಕ್ಸಲ್ಲಿ ಬರೀರಿ. ಯಾವುದು ಅಂದರೆ ಬೇರೆ ಯಾರೆಲ್ಲ, ಯೋಬನೇ ಆ ಉದಯ ಕಾಲದ ನಕ್ಷತ್ರ. ಊಚ ದೇಶದಲ್ಲಿಯೇ ಪೂರ್ವ ದಿಕ್ಕಿನ ಪ್ರದೇಶದಲ್ಲಿ ಅಷ್ಟು ಶ್ರೀಮಂತನಾಗಿರುವುದಕ್ಕೆ ಕಾರಣ ಬೈಬಲ್ ಹೇಳ್ತದೆ, 1ರಿಂದ 5ನೇ ವಚನ 1ನೇ ಅಧ್ಯಾಯದಲ್ಲಿ ನೀವು ಓದು ನೋಡುವಾಗ, ಉದಯ ಕಾಲದಲ್ಲಿಯೇ ದೇವರ ಸನ್ನಿಧಾನದಲ್ಲಿ ಸ್ತುತಿ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಇದ್ದನಂತೆ. ಅದಕ್ಕಾಗಿಯೇ ದೇವಾದಿ ದೇವನು ಆ ಉದಯ ಕಾಲದಲ್ಲಿ ದೇವರ ಆರಾಧನೆ, ದೇವರನ್ನು ಪ್ರಾರ್ಥಿಸಿದಂಥ ಯೋಬನ ಜೀವಿತ ಸಮೃದ್ಧಿಭರಿತವಾಗಿ ಆಶೀರ್ವಾದ ಮಾಡಿದನು. ಯೇಸುವಿನ ನಾಮದಲ್ಲಿ ನಿಮ್ಮ ಬದುಕಿನಲ್ಲಿ ಉದಯ ಕಾಲದ ಪ್ರಾರ್ಥನೆ ನೀನು ಮಾಡುವುದಾದರೆ ನಿನ್ನ ಜೀವಿತದಲ್ಲಿ ಪ್ರತಿದಿನ ಉತ್ಸಾಹ ಮತ್ತು ಜಯದ ಧ್ವನಿ. ಎರಡನೇದಾಗಿ, ನಿನ್ನ ಸ್ಥಿರವಾಗಿ ನಿನ್ನ ಕುಟುಂಬ, ನಿನ್ನ ಮನೆ ಆಶೀರ್ವದಿಸಲ್ಪಡ್ತದೆ. ಮೂರನೇದಾಗಿ, ನಿನ್ನ ಮನೆ ಸ್ತೋತ್ರದ ಮನೆಯಾಗಿ ಪರಲೋಕದ ದೇವರೇ ವಾಸ ಮಾಡುತ್ತಾನೆ. ನಿನ್ನ ಶತ್ರುಗಳನ್ನು ದೇವರು ಮಿತ್ರನಾಗಿ ಮಾರ್ಪಡಿಸುತ್ತಾನೆ. ನಾಲ್ಕನೇದಾಗಿ, ನೀನು ದೇವರ ಸನ್ನಿಧಾನದಲ್ಲಿ ಬುದ್ಧಿ ಕಾಲದಲ್ಲಿ ಆರಾಧಿಸಿ ಪ್ರಾರ್ಥನೆ ಮಾಡುವುದಾದರೆ ನೀನು ಅನೇಕ ಫಲಗಳಿಂದ ದೇವರು ನಿಮ್ಮನ್ನು ತುಂಬುವಂಥವನಾಗಿದ್ದಾನೆ. ಯೋಬನನ್ನು ಆಶೀರ್ವಾದ ಮಾಡಿದ ಹಾಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಆಶೀರ್ವಾದ ಮಾಡಿ ಉದಯ ಕಾಲದ ಪ್ರಾರ್ಥನೆ ನಾವು ಮಾಡುತ್ತೇವೆ ಎಂಬುದಾಗಿ ನಂಬಿಕೆಯಿಂದ ಹೇಳುವಂಥವರು ಕಣ್ಣುಗಳನ್ನು ಮುಚ್ಚಿ ಒಂದು ಕೈಗಳನ್ನು ಮೇಲಕ್ಕೆತ್ತಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವುದಾದರೆ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ತಂದೆಯಾದ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಅಪಾ ದೇವ ಕರ್ತನ ಸ್ವಾಮಿ, ಇದುವರೆಗೆ ಪ್ರಾರ್ಥನೆ ಮಾಡದೆ ಉದಯ ಕಾಲದ ಅಸಡ್ಡೆ ಮಾಡಿರುವುದಾದರೆ ಅಂಥ ಮಕ್ಕಳನ್ನು ಇವತ್ತು ನೀನು ಬಲಪಡಿಸಿದೆ. ತಂದೆಯಾದ ದೇವರೇ, ಪ್ರತಿಯೊಂದು ತಾಯಿ, ಪ್ರತಿಯೊಂದು ತಂದೆ, ಪ್ರತಿಯೊಂದು ಮಕ್ಕಳನ್ನು ದೇವರೇ ಉದಯ ಕಾಲದಲ್ಲಿ ಎಚ್ಚರಗೊಳ್ಳುವಂತೆ ನೀನು ಬಲಪಡಿಸಪ್ಪ. ಒಂದು ವೇಳೆ ನನ್ನ ಗಂಡ ಪ್ರಾರ್ಥನೆ ಮಾಡಲಿಲ್ಲ, ನಾನೇಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳುವಂಥ ಅಮ್ಮ, ನೀನು ಮೊದಲು ಪ್ರಾರ್ಥನೆಗೆ ಎದ್ದೇಳು. ಯಜಮಾನ, ನೀನು ಪ್ರಾರ್ಥನೆಗೆ ಎದ್ದೇಳು. ಒಂದು ವೇಳೆ ಅಪ್ಪ ಅಮ್ಮ ಎದ್ದಿಲ್ಲ ಎಂಬುದಾಗಿ ಮಕ್ಕಳು ನೀವು ನೆಗ್ಲೆಕ್ಟ್ ಮಾಡ್ತೀರ, ನೀವು ಪ್ರಾರ್ಥನೆಯಲ್ಲಿ ಎದ್ದೇಳ್ರಿ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದರೆ ಆ ದಿನವೆಲ್ಲ ನಿಮಗೆ ಸಂತೋಷ, ಉತ್ಸಾಹ, ಜಯವನ್ನು ದೇವರು ಕೊಡುತ್ತಾನೆ. ಸ್ಥಿರವಾಗಿರುವಂತೆ ಕೃಪೆ ಮಾಡುತ್ತಾನೆ. ಯಾವಾಗಲೂ ಸಮೃದ್ಧಿಯ ಜೀವಿತವನ್ನು ದೇವರು ನಿಮಗೆ ಕೊಡುವುದು ಮಾತ್ರವಲ್ಲ, ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲಿ ಶತ್ರುಗಳು ಸೋತು ಹೋಗುವಂತೆ ಮಾಡುತ್ತಾರೆ. ನೀನು ಫಲಿಸುವ ಹಾಗೆ ದೇವರು ನಡೆಸಿ ನಿನ್ನನ್ನು, ನಿನ್ನ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡುವುದೇ ಉದಯ ಕಾಲದ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಹೌದು ದೇವ ಕರ್ತನ, ನಿನ್ನ ಮಕ್ಕಳನ್ನು ಈ ರೀತಿಯಾಗಿ ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಸದಾ ದೇವರ ನೀನು ಆಶೀರ್ವಾದ ಮಾಡು.
ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.